ಸರ್, ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಆಗಿತ್ತು. ಸತತವಾಗಿ ಎಸ್ ಬದಲಾವಣೆ ಗಾಳಿ ಬೀಸ್ತಾ ಇತ್ತು. ಶಾಮನೂರು ಶಿವಶಂಕರಪ್ಪನವರು ಪ್ರತಿನಿಧಿಸಿದಂಥ ಕ್ಷೇತ್ರ. ಅವ್ರು ಇರುವವರೆಗೆ ಎಲ್ಲೋ ಒಂದು ಕಡೆ ಹಿರಿಯರು ಅಂತ ಹೇಳಿ ಸೋ ಓಟ್ ಮಾಡಿದ್ದಾರೆ. ಯಾರಿಗೆ ಕುಟುಂಬ ರಾಜಕಾರಣ ಅನ್ನೋದು ನಿಮ್ಮ ಪಾರ್ಟಿಲಿ ಇಲ್ವಾ, ಬಿಜೆಪಿಯಲ್ಲಿ ಇಲ್ವಾ? ಇಲ್ಲಾದ್ರೆ ಮಾತ್ರ ನಿಮ್ಗೆ ವಿರೋಧನ? ಕೊಟ್ಟಿರೋದು ತಪ್ಪಲ್ಲ. ಅವ್ರ ಮನೆಯಲ್ಲೇ ಇನ್ನೂ ಬೇರೆಯವ್ರು ಇದ್ರಲ್ಲ, ಮಿಸ್ಟರ್ ಗಣೇಶ್ ಅವ್ರು ಇದ್ರು, ಅವ್ರ ಮಗ. ಇದನ್ನು ಒಪ್ತೀನಿ ನಾನು. ಯೌವನ, ಹಣ, ಅಧಿಕಾರ ಮೂರು ಒಂದು ಕಡೆ ಸೇರಿದರೆ ಮನುಷ್ಯ ಹುಚ್ಚಾಗ್ತಾನೆ. ಹಾಗಾಗಿ ಈಗಾಗಲೇ ಸಿಕ್ಕಾಗಿದೆ ಅವ್ರಿಗೆ. ಇವತ್ತು ಶಿವಶಂಕರಪ್ಪನವ್ರು ಇದ್ರು, ಅವ್ರ ಮಗ ಇದ್ರು, ಅವ್ರ ಮನೆಯವರಾಗಿದ್ದಾರೆ. ಇನ್ನು ಎಷ್ಟು ತಲೆಮಾರುಗಳು ರಾಜಕಾರಣದಲ್ಲಿ ಬರ್ಬೇಕು ಹೇಳಿ. ಸೊ ಅದನ್ನ ಕಂಟಿನ್ಯೂ ಮಾಡ್ತಾರೆ ಸಮರ್ಥ ಅಂತ ಹೇಳ್ತಿದ್ದಾರೆ. ಹೆತ್ತವ್ರಿಗೆ ಮುದ್ದು ಅಂತ ಹೇಳ್ತಾರೆ. ಕುಟುಂಬದಿಂದ ನಿಂತ್ರೆ ಮಾತ್ರ ನಾವು ಚುನಾವಣೆ ಮಾಡ್ತೀವಿ, ಬೇರೆಯವ್ರು ನಿಂತ್ರೆ ಹರಕೆ ಕುರಿ ಮಾಡ್ತೀವಿ ಅಂದ್ರೆ ಅದ್ಯಾವ ನ್ಯಾಯ? ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ರೆ ಹರಕೆ ಕುರಿ ಆಗ್ತಿದ್ರು. 50 ವರ್ಷಗಳ ಕಾಲ ನಾನು ಬಿಜೆಪಿಯನ್ನ ವಿರೋಧಿಸ್ಕೊಂಡು ಬಂದಂಥವನು ಇವತ್ತು ಬೆಂಬಲಿಸ್ತೇನೆ. ದೇಶದ ಹಿತ. ಬಿಜೆಪಿನ ಭೂತವಾಗಿ ಇಟ್ಕೊಂಡಿದೆ ಕಾಂಗ್ರೆಸ್. 2028ಕ್ಕೆ ಜಂಟಿ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಅನ್ನೋ ವಿಶ್ವಾಸ ನಮಗೂ ಇದೆ, ಜನರ ಮನಸ್ಸಿನಲ್ಲೂ ಇದೆ. ಸಿಎಂ ಸಿದ್ದರಾಮಯ್ಯನವರ ಬಗ್ಗೆ ಏನನ್ಸುತ್ತೆ? ರಾಜಕಾರಣದಲ್ಲಿ ತಂದವ್ರನ್ನ ಯಾವತ್ತೂ ಕೂಡ ಅಪಮಾನ ಮಾಡಬಾರ್ದು. ರಾಜಕಾರಣದಲ್ಲಿ ನಾವು ಎಲ್ಲಿಂದ ಬಂದಿರ್ತೀವಿ ಅದನ್ನ ಹೇಳಲೇಬೇಕಾಗತ್ತೆ. ಅದನ್ನ ಮರೆತರೆ ಅದು ಮನುಷ್ಯತ್ವ ಅಲ್ಲ.